ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದು ಫೈನಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸ್ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಯಾರೆಲ್ಲ ಫೈನಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಏಪ್ರಿಲ್ 2ನೇ ತಾರೀಕಿಗೆ ಜಾಯ್ನಿಂಗ್ ಡೇಟ್ನ ಕೊಟ್ಟಿದ್ದಾರೆ, ಅದಾಗಿನ ನಂತರ ಇನ್ನೂ ಸಾಕಷ್ಟು ಜನ ಆಸ್ಪಿರೆಂಟ್ಸ್ದು ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ನಡೀತಾ ಇದೆ, ಡಾಕ್ಯುಮೆಂಟ್ ಜೆನ್ಯೂನಿಟಿ ಚೆಕ್ ಆಗ್ತಾ ಇದೆ. ಸೊ ಈ ಎಲ್ಲ ಆಸ್ಪಿರೆಂಟ್ಸ್ಗೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಫೈನಲ್ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಕೆಲವು ಆಸ್ಪಿರೆಂಟ್ಸಿನ ಕೆಲವು ಕ್ವಶನ್ಸಿನ ಡೌಟ್ಸು, ಅದಾಗಿನ ನಂತರ ಏಪ್ರಿಲ್ 2ನೇ ತಾರೀಕು ಎಲ್ಲಿ ರಿಪೋರ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು, ನೀವು ಕೇಳಿರುವಂಥ ಡೌಟು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅನಿಸ್ತು ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಯಾವುದೇ ಥರದ ನೋಟಿಫಿಕೇಷನ್ನ ಅಪ್ಡೇಟ್ ಬಂತಂದರೆ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತೇನೆ. ಸೊ ಯಾವುದೇ ಥರದ ಹೊಸ ನೋಟಿಫಿಕೇಷನ್ ಬಂತು, ಆ ಒಂದು ನೋಟಿಫಿಕೇಷನನ್ನು ಸ್ಟಾರ್ಟಿಂಗ್ ಡೇನಿಂದ ಹಿಡಿದು ನೋಟಿಫಿಕೇಷನ್ ಇಶ್ಯೂ ಆಗಿರೋ ಡೇಟಿನಿಂದ ಹಿಡಿದು ಕೊನೆ ಆಗೋ ಡೇಟ್ವರೆಗೂ, ಅಂದರೆ ಅಂತ್ಯಗೊಳ್ಳುವಂಥವರೆಗೂ ನಾನು ಆ ಒಂದು ನೋಟಿಫಿಕೇಷನ್ನ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಮುಂದೆ ಬರುವಂಥ KPTCL ಆಗಿರ್ಬೋದು, KPCL ಆಗಿರ್ಬೋದು, RRB JE ಆಗಿರ್ಬೋದು, BEL ಪ್ರೊಫೆಷನಲ್ ಇಂಜಿನಿಯರ್, BEL EAT ಆಗಿರ್ಬೋದು, ಹಾಗೂ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಲಿಟೆಕ್ನಿಕ್ ಲೆಕ್ಚರರ್ಸಿನ ನೋಟಿಫಿಕೇಷನ್ ಆಗಿರ್ಬೋದು. ಸೊ ಯಾವುದೇ ಥರದ ನೋಟಿಫಿಕೇಷನ್ ಇಶ್ಯೂ ಆದರೂ ಪ್ರತಿಯೊಂದು ನೋಟಿಫಿಕೇಷನಿನ ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಆ ಒಂದು ನೋಟಿಫಿಕೇಷನ್ನ ಅಪ್ಡೇಟ್ಗಾಗಿ, ಆ ಒಂದು ನೋಟಿಫಿಕೇಷನ್ ನಿಮಗೆ ರೀಚ್ ಆಗೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ, ಈ ಒಂದು ಮಾಹಿತಿ ಅವ್ರಿಗೂ ಗೊತ್ತಾಗಲಿ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅದರ ಕಡೆಗೆ ಗಮನ ಹರಿಸೋಣ. ಸೊ ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನಕ್ಕೆ ಏಪ್ರಿಲ್ 2ನೇ ತಾರೀಕು ಜಾಯ್ನಿಂಗ್ ಡೇಟ್ನ ಕೊಟ್ಟಿರ್ತಾರೆ. ಸೊ ಜಾಯ್ನಿಂಗ್ ಆಗಬೇಕದಕ್ಕೆ, ರಿಪೋರ್ಟ್ ಆಗೋದಕ್ಕೆ, ಅಂದರೆ ಜಾಯ್ನಿಂಗ್ ಆಗೋದಂದರೆ ನೀವು ಒಂದು ಲೊಕೇಶನಲ್ಲಿ ಹೋಗಿ ರಿಪೋರ್ಟ್ ಆಗಬೇಕು. ಸೊ ಆ ರಿಪೋರ್ಟಿಂಗ್ ಲೊಕೇಶನ್ ಬಗ್ಗೆ ಸಾಕಷ್ಟು ಜನ ಸ್ಟೂಡೆಂಟ್ಸಿಗೆ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಸೊ ಸಾಕಷ್ಟು ಜನಕ್ಕೆ ಈಗಾಗಲೇ ಮೆಸೇಜ್ನು ತಲುಪಿಸಿದ್ದಾರೆ KPCL ಕಡೆಯವ್ರಿಗೂ. ಇನ್ನು ಕೆಲವರಿಗೆ ಆ ಒಂದು ಯಾರಿಗೆ 2ನೇ ತಾರೀಕು ಜಾಯ್ನಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಜನಕ್ಕೆ ಆ ಒಂದು ಮೆಸೇಜ್ ರೀಚ್ ಆಗದೇ ಇರ್ಬೋದು. ಹಾಗಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ರಿಪೋರ್ಟಿಂಗ್ ಲೊಕೇಶನಿನ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡುತ್ತಾರೆ. ಸೊ ಎಲ್ಲ ಆಸ್ಪಿರೆಂಟ್ಸು ಯಾರೆಲ್ಲ 2ನೇ ತಾರೀಕಿಗೆ ಜಾಯ್ನ್ ಆಗ್ತಿದ್ದೀರಾ ಆ ಒಂದು ಸರ್ಕ್ಯುಲರ್ನ ನೋಡಿಬಿಟ್ಟು ಆ ಒಂದು ಲೊಕೇಶನ್ಗೆ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ನೋಡೋಣ ಆ ರಿಪೋರ್ಟಿಂಗ್ ಲೊಕೇಶನ್ ಎಲ್ಲಿದೆ ಅಂತೇಳಿ. ಸೊ ಇದರ ಜೊತೆಗೆ ಸಾಕಷ್ಟು ಜನ ನನಗೆ ಯೂಟ್ಯೂಬಿನ ಕಮೆಂಟ್ ಬಾಕ್ಸಲ್ಲಿ ಈ KPCLಗೆ ಸಂಬಂಧಪಟ್ಟಂಥ ಕೆಲವು ಡೌಟ್ಸ್ನು ಕೇಳಿದ್ದಾರೆ. ಆ ಡೌಟ್ಸ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಈಗ ಆ ಒಂದು ಸರ್ಕ್ಯುಲರ್ ಕಡೆಗೆ ನೋಡೋಣ. ಸೊ ನನ್ನ ಆಸ್ಪಿರೆಂಟ್ಸ್, ಸಾಕಷ್ಟು ಜನ ಆಸ್ಪಿರೆಂಟ್ಸ್ಗೆ ಏನು ಶಾರ್ಟ್ ಲಿಸ್ಟ್ ಆಗಿ 2ನೇ ತಾರೀಕು ಜಾಯ್ನಿಂಗ್ ಕೊಟ್ಟಿದ್ದಾರೆ ಅವರಿಗೆ ಈ ಒಂದು ಸರ್ಕ್ಯುಲರ್, ಈ ಒಂದು ಮೆಸೇಜ್ ಬಂದಿರುತ್ತೆ. ಅವರ ಒಂದು ಮೊಬೈಲ್ ನಂಬರಿಗೆ ಯಾವ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ರು ಆ ರಿಜಿಸ್ಟರ್ಡ್ ಆಗಿರುವಂಥ ನಂಬರ್ಗೆ ಈ ಮೆಸೇಜ್ ಬಂದಿರುತ್ತೆ. ಸೊ ಈ ಒಂದು ಮೆಸೇಜಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಡಿಯರ್ ಕ್ಯಾಂಡಿಡೇಟ್ಸ್, ಇನ್ಸ್ಟೆಡ್ ಆಫ್ ರಿಪೋರ್ಟಿಂಗ್ ಟು ದಿ DHR ಆಫೀಸ್ KPCL ಬೆಂಗಳೂರು, ಯು ಆರ್ ಹಿಯರ್ ಬೈ ಡೈರೆಕ್ಟ್ ಟು ರಿಪೋರ್ಟ್ ಅಟ್ KPTCL ಅಕೌಂಟ್ಸ್ ಆಫೀಸರ್ ಅಸೋಸಿಯೇಷನ್. ಸೊ ನೀವು ಎಲ್ಲಿ ರಿಪೋರ್ಟ್ ಆಗಬೇಕು, KPTCL ಅಕೌಂಟ್ಸ್ ಆಫೀಸರ್ ಲೊಕೇಶನ್ ಅಂತ ಏನಿದೆಯಲ್ಲ ಆ ಒಂದು ಲೊಕೇಶನ್ಗೆ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಈ ಒಂದು ಲೊಕೇಶನ್ಗೆ KPTCL ಅಕೌಂಟ್ಸ್ ಆಫೀಸರ್ಸ್ ಅಸೋಸಿಯೇಷನ್, ಸಿಲ್ವರ್ ಜುಬಿಲಿ ಬಿಲ್ಡಿಂಗ್, RC ರೋಡ್, ಆನಂದರಾವ್ ಸರ್ಕಲ್, ಬೆಂಗಳೂರು 09. ಯಾವಾಗ 2ನೇ ತಾರೀಕು 4ನೇ ತಿಂಗಳು 2026, ಅಂದರೆ ನಾಳೆ ಬೆಳಗ್ಗೆ 9:00 ರಿಪೋರ್ಟ್ ಆಗಬೇಕು. ನೋಡಿ, ಸಾಕಷ್ಟು ಜನಕ್ಕೆ ಇಲ್ಲೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸರ್, ಈ ಒಂದು ಲೊಕೇಶನ್ ಹೆಂಗೆ ಅಂತಂದರೆ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ ಕೂಡಲೇ ನಿಮಗೆ ಆ ಒಂದು ಲೊಕೇಶನ್ ತೋರಿಸುತ್ತೆ. ಆ ಲೊಕೇಶನ್ನ ನೀವು ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲಿ ಹೇಳ್ಕೊಂಡಿದ್ದೆ ಆ ಒಂದು ಲೊಕೇಶನ್ ನಿಯರೆಸ್ಟ್ ಲೊಕೇಶನ್ ಆಗಿರುತ್ತೆ ಮೆಜೆಸ್ಟಿಕ್ಕಿಂದ. ಸೊ ಆ ಒಂದು ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ನೀವು ಆ ಲೊಕೇಶನ್ಗೆ ವಾಕ್ಯಬಲ್ ಮಾಡ್ಕೊತ ರೀಚ್ ಆಗ್ಬೋದು. ಅದಾಗಿ ನಂತರ 9:00 ಮೆನ್ಷನ್ ಮಾಡಿದ್ದಾರೆ. ಸರ್ 9 ಒಳಗಡೆ ರಿಪೋರ್ಟ್ ಮಾಡಬೇಕಾ, ಲೇಟಾಗಿ ರಿಪೋರ್ಟ್ ಆದರೂ ನಡೆಯುತ್ತಾ ಅಂತ ಕೇಳಿದ್ರೆ, ನೋಡಿ 9:00 ಅಂತ ಕೊಟ್ಟಿದ್ದಾರೆ. ಆದಷ್ಟು ಪ್ರಯತ್ನ ಮಾಡಿ, ಯಾಕಂದರೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಿಂದ ಬರೋ ಕಾರಣದಿಂದ ಟೈಮು 1 ಗಂಟೆ 1.5 ಗಂಟೆ 10-15 ನಿಮಿಷ ಡಿಲೇ ಆಗ್ಬೋದು, ಲೇಟ್ ಆದರೂ ತೊಂದರೆ ಇಲ್ಲ. ಬಟ್ ಇವತ್ತಿನ ದಿನವೇ ರಿಪೋರ್ಟ್ ಆಗಬೇಕು. 2ನೇ ತಾರೀಕು 4ನೇ ತಿಂಗಳು 2026, ಅಂದರೆ ನಾಳೆ ರಿಪೋರ್ಟ್ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಅವತ್ತಿನ ದಿನ ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ನಾಳೆ ಸ್ಕಿಪ್ ಮಾಡಲೇಬೇಡಿ. ಏನಾದರೂ ಇತ್ತು ಅಂದರೆ HR ಆಫೀಸ್ಗೆ ಕಾಲ್ ಮಾಡಿ ಅವ್ರಿಗೆ ತಿಳಿಸಿ, ಅಥವಾ ಅಟ್ಲೀಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡಿ ಬನ್ನಿ, ಏನಾದರೂ ಅರ್ಜೆನ್ಸಿ ಇತ್ತು ಅಂತಂದರೆ, ಎಮರ್ಜೆನ್ಸಿ ಕೆಲಸ ಇತ್ತು ಅಂದರೆ. ಬಟ್ ಈ ಒಂದು ಟೈಮ್ಗೆ ನೀವು ಆಗದೇ ಇದ್ದರೂ 10-15 ನಿಮಿಷ ಅಥವಾ 1 ಗಂಟೆ ಲೇಟ್ ಆದರೂ ನಡೆಯುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಏನೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಒಳಗಡೆ ಕನ್ಸಿಡರ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಸೊ ಹಾರ್ಷಾಗಿ ಬಿಹೇವ್ ಮಾಡೋಕ್ಕೋಗ್ಬೇಡಿ. ಬಿಹೇವಿಯರ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ರಿಕ್ವೆಸ್ಟ್ ಮಾಡೋದ್ರಿಂದ ಯಾವುದೇ ಥರದ ಕೆಲಸನ ನಾವು ಅಚೀವ್ ಮಾಡ್ಬೋದು, ಅದನ್ನು ನೆನಪಿಟ್ಕೊಳ್ಳಿ. ಸೊ ಲೇಟ್ ಆದರೂ ಟೆನ್ಷನ್ ತೊಗೊಳ್ದಂಗೆ ಆ ಒಂದು ಲೊಕೇಶನ್ಗೆ ರೀಚ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಳಗಡೆ ಎಂಟ್ರಿ ಆಗ್ತಾರೆ. ಸೊ ಇವತ್ತಿನ ದಿನ, ಅಂದರೆ ರಿಪೋರ್ಟ್ ಆಗಿರೋ ದಿನ ನಮ್ಗೆ ಏನೇನು ಮಾಡ್ಬೋದು ಸರ್ ಅಂತ ನೋಡಿದ್ರೆ, ನೋಡಿ, ರಿಪೋರ್ಟ್ ಆಗಿರೋ ದಿನದಿಂದನೇ ನೀವು
ಜಾಬ್ಗೆ ಜಾಯಿನ್ ಆದಂತೆ ಅರ್ಥ. ಅವತ್ತಿನ ದಿನವೇ ನಿಮ್ಮದು ಸ್ಯಾಲ್ರಿನೂ ಕನ್ಸಿಡರ್ ಆಗುತ್ತೆ. ಸೊ ನಾಳೆ ರಿಪೋರ್ಟ್ ಆಗಿದ್ದೀರಿ ಅಂತಂದರೆ ನಿಮಗೆ ನಾಳೆ ನಿಮಗೆ ಟ್ರೈನಿಂಗ್ ಡೀಟೇಲ್ಸ್ನ ಇನ್ಫಾರ್ಮ್ ಮಾಡ್ಬೋದು, ಇಂಟಿಮೇಟ್ ಮಾಡ್ಬೋದು. ಹಾಗೂ ಕೆಲವೊಂದು ಏನು ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ ಅದರಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ನ ನೀವು ಕ್ಯಾರಿ ಮಾಡಬೇಕು ಅಂತ ಮೆನ್ಷನ್ ಮಾಡಿದರೆ ಆ ಎಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಿ. SSLC ಡಾಕ್ಯುಮೆಂಟ್ ಆಗಿರ್ಬೋದು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಇಂಜಿನಿಯರಿಂಗ್ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಏನೇನು ಡೀಟೇಲ್ಸ್ನ ಕೇಳಿದರೆ ಆ ಎಲ್ಲ ಡೀಟೇಲ್ಸ್ನ ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ಸಬ್ಮಿಟ್ ಮಾಡಿ. ಏನಕ್ಕಂದರೆ ಒಂದು ಡಾಕ್ಯುಮೆಂಟ್ ಮಿಸ್ ಆಯಿತು ಅಂದರೂ ನಿಮ್ಮ ಒಂದು ಏನು ಜಾಯ್ನಿಂಗ್ ಪ್ರಾಸೆಸ್ ಅಂತೇನಿರುತ್ತೆ ಅಥವಾ ಟ್ರೈನಿಂಗಿಗೆ ಜಾಯ್ನಿಂಗ್ ಅನ್ನೋದೇನಿರುತ್ತೆ ರಿಪೋರ್ಟ್ ಆಗೋಂಥದ್ದು ಅದೆಲ್ಲ ಸ್ವಲ್ಪ ಡಿಲೇ ಆಗ್ತಾ ಹೋಗ್ಬೋದು. ಆ ಒಂದು ಕಾರಣದಿಂದ ಏನೆಲ್ಲ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಕೊಟ್ಟಿದ್ದಾರೆ ಕ್ಯಾರಿ ಮಾಡಬೇಕಿಂತ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಅಂತೇಳಿ ಆ ಎಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಇದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಏನೇನು ಕ್ಯಾರಿ ಮಾಡಬೇಕು ಅದೆಲ್ಲದನ್ನು ನಾಳೆ ನೀವು ಕ್ಯಾರಿ ಮಾಡಬೇಕು. ಅದಾದ ನಂತರ ಟ್ರೈನಿಂಗು ನಮ್ಗೆ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು, ನಾಳೆಯಿಂದನೇ ಟ್ರೈನಿಂಗ್ ಸ್ಟಾರ್ಟ್ ಆಗ್ಬೋದಾ ಅಂತ ಕೇಳಿದ್ರೆ ನೋಡಿ, ನಾಳೆ ನಿಮ್ಮದು ಜಸ್ಟು ಓರಿಯೆಂಟೇಷನ್ ಓರಿಯೆಂಟೇಷನ್ ಇರುತ್ತೆ. ಅದಾಗಿದ ನಂತರ ಅಲ್ಲಿಂದ 2-3 ದಿನ ನಿಮಗೆ ಕಾಲಾವಧಿ ಕೊಡ್ತಾರೆ. ಏನಕ್ಕಂದರೆ ಕೆಲವರು ಟ್ರೈನಿಂಗ್ ಇದೆಯೋ ಇಲ್ಲ ಅಂತ ಡೌಟ್ ಮೇಲೆ ಹೋಗಿರ್ತಾರೆ, ಕೆಲವರು ಬಟ್ಟೆ ಏನೂ ತೊಗೊಂಡೋಗಿರಲ್ಲ, ಅವ್ರಿಗೆ ಬೇಕಾಗಿರುವಂಥ ದಿನಗಳು ಅಂದರೆ ಟ್ರೈನಿಂಗ್ ಪೀರಿಯಡ್ಗೆ ಏನೆಲ್ಲ ಬೇಕು ಅವ್ರಿಗೆ ಅದೆಲ್ಲ ಕ್ಯಾರಿ ಮಾಡಿರಲ್ಲ. ಆ ಒಂದು ಕಾರಣದಿಂದ 2-3 ಡೇಸ್ ಟೈಮ್ ಕೊಡ್ಬೋದು. ಏನೇನು ಬೇಕು ನಿಮಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಬನ್ನಿ ಟ್ರೈನಿಂಗಿಗೆ ಅಂತಂತೇಳಿ. ಸೊ ಟ್ರೈನಿಂಗ್ ನಿಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲೇ ನಡೆಯುತ್ತೆ. ನನಗೆ ಗ್ಯಾದರ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಬೆಂಗಳೂರಲ್ಲೇ ನಿಮಗೆ ಟ್ರೈನಿಂಗ್ ಸೆಂಟರ್ ಇರುತ್ತೆ. ಸೊ ಬೆಂಗಳೂರಲ್ಲಿ ಇದೆ, KPTCL ಭವನಲ್ಲೇ ಇರ್ಬೋದು, KEB ಭವನಲ್ಲಿ. ನೋಡೋಣ, ಅದು ನೀವು ನಾಳೆ ಜಾಯ್ನ್ ಆಗಿದ ನಂತರ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ 15 to 20 ಡೇಸ್ ಅಥವಾ 1 ಮಂತ್, ಮ್ಯಾಕ್ಸಿಮಮ್ 1 ಮಂತ್ವರೆಗೂ ಟ್ರೈನಿಂಗ್ ಇರುತ್ತೆ. ಇದು ಕ್ಲಾಸ್ ರೂಮ್ ಟ್ರೈನಿಂಗ್ ಅನ್ನಂಗಿರುತ್ತೆ. ಕ್ಲಾಸ್ ರೂಮ್ ಟ್ರೈನಿಂಗ್ ಆಗಿದ ನಂತರ OJT ಅಂದರೆ ಫೀಲ್ಡ್ ಟ್ರೈನಿಂಗ್ ಇರುತ್ತೆ. ಸೊ ನೋಡೋಣ, ಅದ್ರ ಬಗ್ಗೆ ನಿಮಗೆ ನಾಳೆ ಇನ್ಫಾರ್ಮ್ ಮಾಡ್ತಾರೆ. ಬಟ್ ಪ್ರೆಸೆಂಟಾಗಿ ನಾಳೆ ನಿಮಗೆ ರಿಪೋರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ. ಸೊ ನಾಳೆ ರಿಪೋರ್ಟ್ ಆಗಿದ ನಂತರ ನಿಮಗೆ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ, ಎಲ್ಲಿರುತ್ತೆ, ಆ ಟ್ರೈನಿಂಗ್ ಆಗಿದ ನಂತರ ಏನಿರುತ್ತೆ, ನಾವು ಪೋಸ್ಟಿಂಗ್ನ ಯಾವ ಥರ ಕೊಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವ ಇಲ್ಲ, ಇದೆಲ್ಲ ಡೀಟೇಲ್ಸ್ನ ನಾಳೆ ನಿಮಗೆ ಕೊಡುವ ಸಾಧ್ಯತೆಗಳಿರುತ್ತೆ. ಸೊ ಒಂದೊಂದಾಗಿ ನಿಮಗೆ ನಾಳೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ನಿಮಗೆ KPCL ಅವರು ಮೆಸೇಜ್ ಮುಖಾಂತರ ತಲುಪಿಸಿರೋಂಥದ್ದು. ಈಗ ನಾವು ಡಾಕ್ಯುಮೆಂಟ್ ಮುಖಾಂತರ ನೋಡೋಣ. ಅಫಿಷಿಯಲಾಗಿ ಏನು ವೆಬ್ಸೈಟಲ್ಲಿ ಇಶ್ಯೂ ಮಾಡಿದ್ರೆ ಆ ಡಾಕ್ಯುಮೆಂಟ್ನ. ಸೊ ನೀವೇನು ಸ್ಕ್ರೀನ್ ಮೇಲೆ ಈ ಡಾಕ್ಯುಮೆಂಟ್ ನೋಡ್ತಿದ್ರೆ ಇದು ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಸೊ ಈ ಡಾಕ್ಯುಮೆಂಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ನಾನು ನಿಮ್ಗೆ ಏನು ಇನ್ಫಾರ್ಮೇಷನಲ್ಲಿ ಮೆಸೇಜ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟೆ, ಅದೇ ಇನ್ಫಾರ್ಮೇಷನ್ ಎಲ್ಲೂ ಕೊಟ್ಟಿರ್ತಾರೆ. ಇನ್ನು ನೋಡ್ತಾ ಇರ್ಬೋದು, ಇಲ್ಲಿ ಡೇಟ್ನ ಕೂಡ ಸ್ಪೆಸಿಫೈ ಮಾಡಿದ್ದಾರೆ. 1ನೇ ತಾರೀಕು 4ನೇ ತಿಂಗಳು 2026 ಇಶ್ಯೂ ಆಗಿರೋಂಥ ಸರ್ಕ್ಯುಲರು, ಅಂದರೆ ಇವತ್ತು ಇಶ್ಯೂ ಆಗಿರೋಂಥದ್ದು. ಸೊ ಇದರಲ್ಲಿ ನೋಡಿ, ದ ಪ್ರಾಸೆಸ್ ಆಫ್ ಇಶ್ಯೂಯಿಂಗ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಟು 233 ಕ್ಯಾಂಡಿಡೇಟ್ಸ್. ನಮಗೆ ಟೋಟಲ್ ವೇಕೆನ್ಸೀಸ್ ಎಷ್ಟಿದ್ದು 622. ಸೊ 622ರಲ್ಲಿ ಕೇವಲ 233 ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿದ್ದಾರೆ. ಇನ್ನು 389 ಜನ, ಏನು ಇನ್ನು 389 ಮೆಂಬರ್ಸ್, 389 ಜನ. ಇನ್ನು 389 ಆಸ್ಪಿರೆಂಟ್ಸ್ಗೆ, 389 ಆಸ್ಪಿರೆಂಟ್ಸ್ಗೆ ಯಾವಾಗ ಇಶ್ಯೂ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್. 389 ಆಸ್ಪಿರೆಂಟ್ಸ್ಗೆ ಇನ್ನೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಬೇಕು. ಸೊ ನೋಡಿ, ಆಸ್ಪಿರೆಂಟ್ಸ್ 233 ಆಸ್ಪಿರೆಂಟ್ಸ್ ಏನಿದ್ದಾರೆ ಇವ್ರದ್ದು ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ. ಹೂಸು ಕ್ಯಾಸ್ಟ್ ವೆರಿಫಿಕೇಷನ್ ಆಗಿದೆ, ಪೊಲೀಸ್ ವೆರಿಫಿಕೇಷನ್ ಆಗಿದೆ, ಮಾಸ್ ಕಾರ್ಡ್ ವೆರಿಫಿಕೇಷನ್ ಆಗಿದೆ, ಹಾಗೂ ಅದರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿದೆ. ಹಾಗೂ ಆ ಡಾಕ್ಯುಮೆಂಟ್ಸು KPCLಗೂ ರಿಸೀವ್ ಮಾಡ್ಕೊಂಡಿರ್ತಾರೆ. ಇದು ಇಂಟಿಮೇಟ್ ಆಗಿರುತ್ತೆ. ಸೊ ಹಾಗಾಗಿನೇ ಕ್ಯಾಂಡಿಡೇಟ್ಸ್ಗೆ ನಾವು DHR ಆಫೀಸ್ KPCL ಬೆಂಗಳೂರಿಗೆ ರಿಪೋರ್ಟ್ ಆಗಿ ಅಂತೇಳಿ ಮುಂಚೆ ಇಂಟಿಮೇಟ್ ಮಾಡಿದರು 2ನೇ ತಾರೀಕು. ಆದರೆ ಈ ಒಂದು ವಿಚಾರದಲ್ಲಿ ಈಗೇನು ಮಾಡ್ತಿದ್ದಾರೆ ಅವರು, KPTCL ಅಕೌಂಟ್ಸ್ ಆಫೀಸರ್ ಅಸೋಸಿಯೇಷನ್ದು ಏನು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅದೆಲ್ಲಿದೆ, ಸಿಲ್ವರ್ ಜುಬ್ಲಿ ಬಿಲ್ಡಿಂಗ್ ಅಂತ ಕರಿತೀವಿ. ಅಕೌಂಟ್ಸ್ ಆಫೀಸರ್ ಅಸೋಸಿಯೇಷನ್ ಬಿಲ್ಡಿಂಗ್ನ ನಾವು ಸಿಲ್ವರ್ ಜುಬ್ಲಿ ಬಿಲ್ಡಿಂಗ್ ಅಂತ ಕರಿತೀವಿ. ಸೊ ಇದು RC ರೋಡಲ್ಲಿ ಇರುತ್ತೆ, ಆನಂದರಾವ್ ಸರ್ಕಲ್ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ ಈ ಲೊಕೇಶನ್ಗೆ ನೀವು 9:30 2ನೇ ತಾರೀಕಿಗೆ ರೀಚ್ ಆಗಿರಬೇಕು ಅಂತ ಕೊಡ್ತಿದ್ದಾರೆ. ಸೊ ನಿಮಗೆ ಮುಂಚೆ ಇಂಟಿಮೇಟ್ ಆಗಿದ್ದು ಲೊಕೇಶನ್ ಯಾವುದು, DHR ಆಫೀಸ್ ಆಗಿತ್ತು, KPCL ಬೆಂಗಳೂರಲ್ಲಿರುವಂಥದ್ದು. ಬೆಂಗಳೂರಲ್ಲಿರುವಂಥ KPCLನ DHR ಆಫೀಸ್ಗೆ ರಿಪೋರ್ಟ್ ಆಗಲಿಕ್ಕೆ ಹೇಳಿರ್ತಾರೆ. ಬಟ್ ಈಗ ಇಲ್ಲಿ ಏನು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಈ ಹೈಲೈಟ್ ಮಾಡಿದಾರಲ್ಲ ಬ್ಲ್ಯಾಕ್ ಕಲರಿ, ಆ ಒಂದು ಲೊಕೇಶನ್ಗೆ ನೀವು ರಿಪೋರ್ಟ್ ಆಗಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗದೆ. ಸೊ ನಾಳೆ 2ನೇ ತಾರೀಕು 9:00 ರಿಪೋರ್ಟ್ ಆಗಿ 10-15 ನಿಮಿಷ 1 ಗಂಟೆ ಡಿಲೇ ಆದರೂ ನಡೆಯುತ್ತೆ. ಆದಷ್ಟು ಬೇಗನೆ ರೀಚ್ ಆಗೋಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ನಿಮಗೆ ಏನು ಇನ್ಫಾರ್ಮೇಷನ್ ಕೊಡ್ತಿರ್ತಾರೋ ಅದನ್ನು ನಿಮಗೆ ಕೈ ಜಾರೋಗೋ ಸಾಧ್ಯತೆಗಳಿರುತ್ತೆ. ಸೊ ನೀವು ಕರೆಕ್ಟ್ ಟೈಮ್ಗೆ ಅಲ್ಲಿದ್ದೀರಿ ಅಂದರೆ ಫಸ್ಟ್ ಡೇಯಿಂದ ಆ ಒಂದು ಸೆಷನ್ ಸ್ಟಾರ್ಟ್ ಆದಾಗಲಿಂದ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಅದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಟ್ರೈನಿಂಗಿನ ಮೊದಲ ದಿನಗಳು ಭಾಳ ಇಂಪಾರ್ಟೆಂಟು. ನಿಮಗೆ ಟ್ರೈನಿಂಗಿನ ಪ್ರತಿ ಟೈಮಲ್ಲಿ ಯೂಸ್ಫುಲ್ ಆಗುವಂಥದ್ದು, ಅಥವಾ ಡ್ಯೂಟಿನಲ್ಲಿ ಜಾಯ್ನ್ ಆಗಿದ ನಂತರ ಪ್ರತಿದಿನ ಯೂಸ್ ಆಗೋಂಥ ಇನ್ಫಾರ್ಮೇಷನ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಟೈಮ್ಗೆ ರಿಪೋರ್ಟ್ ಆಗಿ. ಇನ್ನು ಈ 389 ಜನ 389 ಆಸ್ಪಿರೆಂಟ್ಸ್ ಏನಪ್ಪ ವಿಚಾರ ಅಂದರೆ, ಸೊ ಇದು ಒಂದು ಪ್ರಶ್ನೆ ಆಗಿದೆ, ಯೂಟ್ಯೂಬಲ್ಲಿ ಕೇಳಿರುವಂಥ
ಪ್ರಶ್ನೆ ಇದ್ದು ಕಮೆಂಟ್ ಬಾಕ್ಸಲ್ಲಿ. ಸೊ ನೋಡಿ, ಇವ್ರದ್ದು ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಪ್ರಾಸೆಸಲ್ಲಿರೋ ಕಾರಣದಿಂದ ಈ ಒಂದು ಆಸ್ಪಿರೆಂಟ್ಸ್ಗೆ ಇನ್ನೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರಲ್ಲ. ಇವ್ರಿಗೆ ಯಾವಾಗ ಕೊಡ್ಬೋದು ಅಂತಂದರೆ ಇದೇ ತಿಂಗಳು 15ನೇ ತಾರೀಕಿಗೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಆದರೆ 15th ಒಳಗಡೆ, ಏಪ್ರಿಲ್ 15th ಒಳಗಡೆ ನಿಮ್ಮದು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ 15th ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮಂತ್ ಎಂಡ್ ಒಳಗಡೆ ಏನು 389 ಜನ ಇದ್ದರೆ ನಿಮ್ಮೆಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. ಇಶ್ಯೂ ಆಗಿದ್ದ ಕೂಡಲೇ ನಿಮಗೆ ನನ್ನ ಪ್ರಕಾರ ಮೇ 1ನೇ ತಾರೀಕು ಮೊದಲ ವಾರದಲ್ಲಿ ಮೇ ಫಸ್ಟ್ ವೀಕ್ ಒಳಗಡೆ ಜಾಯ್ನಿಂಗ್ ಕೊಡುವ ಸಾಧ್ಯತೆಗಳು ಬಹಳ ಇದೆ. 90% ಮೇ ಫಸ್ಟ್ ವೀಕು ಚಾನ್ಸಸ್ ಇದೆ. ಇನ್ ಕೇಸ್ ಮಿಸ್ ಆಯಿತು ಅಂದರೆ ಮೇ 15th ಒಳಗಡೆ ಟೈಮ್ ತೊಗೊಂಡ್ರು, ಮೇ ಎಂಡ್ ಒಳಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಮಾಡಿದ್ರು, ಸೊ ನಿಮಗಾಗ ಜೂನ್ ಫಸ್ಟ್ ವೀಕ್ ಒಳಗಡೆ ಎಲ್ಲ ಇಶ್ಯೂ ಆಗೇ ಆಗಿರುತ್ತೆ. ಇದು 100% ಇಶ್ಯೂ ಆಗಿರುತ್ತೆ. 100% ಇಷ್ಟು ಒಳಗಡೆ ನೀವು ಜಾಯ್ನ್ ಆಗಿರ್ತಾರೆ. ಸೊ ಆದಷ್ಟು ಬೇಗನೆ ಜಾಯ್ನ್ ಆಗಲಿ ಅಂತಲೇ ನನ್ನದು ಇಂಟೆನ್ಷನು. ನೋಡೋಣ KPCL ಅವರು ಎಷ್ಟು ಬೇಗನೆ ಈ ಒಂದು ಪ್ರಾಸೆಸ್ ನಿಮ್ಮ ಕಡೆಯಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದಾರೆ. ನಿಮ್ಮದು ಕಂಪ್ಲೀಟ್ ಆಗಿದ್ದ ಕೂಡಲೇ 389 ಆಸ್ಪಿರೆಂಟ್ಸ್ಗೂ ಅಪಾಯಿಂಟ್ಮೆಂಟ್ ಲೆಟರ್ಸು ಇಶ್ಯೂ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಇಶ್ಯೂ ಆಗೋದ್ರೊಳಗಡೆ ಇವ್ರದ್ದು ಟ್ರೈನಿಂಗ್ ಆಲ್ಮೋಸ್ಟ್ 50 to 70% ಟ್ರೈನಿಂಗ್ ಕಂಪ್ಲೀಟ್ ಆಗಿರ್ಬೋದು. ಅವ್ರನ್ನ ಹೊರಗಡೆ ಇಂಜೆಕ್ಟ್ ಮಾಡಿ ನಿಮ್ಮನ್ನು ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಸೊ ಈ ಥರ ಅವ್ರದ್ದು ಪ್ಲ್ಯಾನ್ ಇರ್ಬೋದು ಅನಿಸುತ್ತೆ. ಇಲ್ಲಾಂದರೆ 622 ಜನಕ್ಕೂ ಕೊಡುವಂಥ ಟ್ರೈನಿಂಗ್ ಸೆಂಟರ್ ಅಂಥ ದೊಡ್ಡ ಟ್ರೈನಿಂಗ್ ಸೆಂಟರ್ ಇಲ್ಲದೇ ಇರ್ಬೋದು. ಹಾಗಾಗಿನೇ ಈ 2 ಬ್ಯಾಚ್ ಮಾಡಿಬಿಟ್ಟು ಒಬ್ಬರನ್ನ ಹೊರಗಡೆ ಪುಷ್ ಮಾಡಿ ನೆಕ್ಸ್ಟ್ ಇನ್ನೊಬ್ಬರನ್ನ ಒಳಗಡೆ ಪುಷ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಅನಿಸುತ್ತೆ. ನೋಡೋಣ KPCL ಅವರೇನ ಸ್ಟೆಪ್ಪು ಹೇಗೆ ಅಂತಂತೇಳಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಜಾಯ್ನ್ ಆಗಿದ ನಂತರ. ಸೊ ಇದು ನಿಮಗೆ ನಾನು ಕೊಡಬೇಕಾಗಿರೋ ಇನ್ಫಾರ್ಮೇಷನು. ಅದಾಗಿ ನಂತರ ಸಾಕಷ್ಟು ಜನ ನನಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಸೊ ನಿಮಗೆ ಇದು ಕ್ವಾರ್ಟರ್ಸ್ ಏನು ಕೊಡ್ತಾರೆ, ನಮ್ಗೆ ಅಕಾಮಿಡೇಷನ್ ಯಾವ ಥರ ಕೊಡ್ತಾರೆ ಅಂತಂತೇಳಿ ನೋಡಿ. ಟ್ರೈನಿಂಗ್ ಪೀರಿಯಡಲ್ಲಿದ್ದಾಗ ನಿಮಗೆ ಏನೇನು ಬೇಸಿಕ್ ಬರುತ್ತಂದರೆ, ನಿಮಗೆ ಸ್ಯಾಲ್ರಿ ಬರುತ್ತಂದರೆ ಬೇಸಿಕ್ ಬರುತ್ತೆ. ಅದಾಗಿ ನಂತರ DA ಬರುತ್ತೆ, HRA ಬರ್ಬೋದು. ಅದಾಗಿ ನಂತರ ಬೇರೆ ಅಲಯನ್ಸಸ್, ಇನ್ನು ಅಲಯನ್ಸಸ್ ಅಂದರೆ ನೈಟ್ ಡ್ಯೂಟಿ ಅಲಯನ್ಸ್ ಅವೆಲ್ಲ ಬರದೇ ಇರ್ಬೋದು. ಏನಾದರೂ ನಿಮಗೆ ಯೂನಿಫಾರ್ಮ್ ಅಲಯನ್ಸ್ ಇರ್ಬೋದು, ಅಥವಾ ಇನ್ನು ಬೇರೆ ಏನಾದರೂ ಸಿಟಿ ಅಲಯನ್ಸ್ ಆ ಥರ ಟ್ರಾವೆಲಿಂಗ್ ಅಲಯನ್ಸ್ ಇರ್ಬೋದು. ಇಷ್ಟು ಮಾತ್ರ ಕೊಟ್ಟಿರ್ತಾರೆ ನಿಮಗೆ. ಬೇಸಿಕ್ಕು DA HRA ಮಾತ್ರ ಬಂದೇ ಬರುತ್ತೆ. ಸೊ ಹಾಗಾಗಿ HRA ಕೊಡೋ ಕಾರಣದಿಂದ HRA ನಿಮಗೆ ಕೊಡೋ ಕಾರಣದಿಂದ ನಿಮಗೆ ಅಕಾಮಿಡೇಷನ್ ನೀವೇ ರೆಡಿ ಮಾಡ್ಕೊಳ್ಳಿ ಅಂತ ಅನ್ಬೋದು. ಇಲ್ಲ ಅಂದರೆ HRA ಸರೆಂಡರ್ ಮಾಡಿ ನಾವೇ ನಿಮಗೆ ಅಕಾಮಿಡೇಷನ್ ಕೊಡ್ತೀವಿ ಅಂತಲೂ ಹೇಳ್ಬೋದು. ಏನಕ್ಕಂದರೆ KPCL ಅವ್ರದ್ದು ಕ್ವಾರ್ಟರ್ಸ್ನೂ ಇರುತ್ತೆ. ಆ ಒಂದು ಕಾರಣದಿಂದ ಅವರೇ ಅಕಾಮಿಡೇಷನ್ ಕೊಟ್ಟು HRA ಕೊಡದೇ ಇರ್ಬೋದು. ಇಲ್ಲ ನಿಮಗೆ ಅಕಾಮಿಡೇಷನ್ HRA ಕೊಡೋದ್ರಿಂದ ನೀವೇ ಏನಾದರೂ ಅಕಾಮಿಡೇಟ್ನ ರೆಡಿ ಮಾಡ್ಕೊಳ್ಳಿ ಅಂತಲೂ ಹೇಳ್ಬೋದು. HRA ಕೊಟ್ಟರೆ ನೀವೇ ಹೊರಗಡೆ PG ಆ ಥರ ಈ ಥರ ಮಾಡಿಕೊಂಡು ಇರ್ಬೋದು. ಸೊ ಹಾಗಾಗಿ ಅಕಾಮಿಡೇಷನ್ ಬಗ್ಗೆ ನೀವು ಜಾಯ್ನ್ ಆಗಿದ ನಂತರ ಗೊತ್ತಾಗುತ್ತೆ. ಅದನ್ನು ನಾಳೆ ನೀವು ವೆಯ್ಟ್ ಮಾಡಿ. ಸೊ ನಿಮಗೆ ಬೇಸಿಕಲ್ಲಿ ಜಾಯ್ನ್ ಆಗಿದ ನಂತರ ಇಷ್ಟಂತೂ ಅಲಯನ್ಸಸ್ ಬರೋ ಕಾರಣದ HRA ಕೊಡ್ತಾರೆ ಅನ್ನೋ ಕಾರಣದಿಂದ ನೀವು ಹೊರಗಡೆನೇ ಅಕಾಮಿಡೇಷನ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದು ನನ್ನ ಒಂದು ಉತ್ತರ ಆಗಿರುತ್ತೆ. ಸೊ ಇದು ಅಕಾಮಿಡೇಷನ್ ಬಗ್ಗೆ ಆಯಿತು. ಅದಾಗಿ ನಂತರ ಇನ್ನೊಂದು ಪ್ರಶ್ನೆ ಏನಿತ್ತು ಅಂತಂದರೆ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋಂಥವ್ರು ನಮಗೆ ಹೇಗೆ ಸರ್ ಅಂತೇಳಿ. ನೋಡಿ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಇನ್ನೇನು ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ ಅಂದರೆ ಕಂಪ್ನಿಯಲ್ಲಿ ಇಂಟಿಮೇಟ್ ಮಾಡಿರಬೇಕಾಗಿರುತ್ತೆ. ನಿಮ್ಮ ಕೈಗೆ ಯಾವಾಗ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿರುತ್ತೋ ಅವತ್ತೇ ನೀವು ಕಂಪ್ನಿಯಲ್ಲಿ ಇಂಟಿಮೇಟ್ ಮಾಡಿರಬೇಕು. ಇನ್ನು ನಾನು ಇಂಟಿಮೇಟ್ ಮಾಡಿಲ್ಲ ಅಂದರೆ ಅದು ನಿಮ್ಮದು ತಪ್ಪಾಗುತ್ತೆ. ಸೊ ಇಂಟಿಮೇಟ್ ಮಾಡಿದರೆ ನಿಮ್ಗೆ ಏನಾದರೂ ಟೈಮ್ ಪೀರಿಯಡ್ ಇದೆ, ಸರ್ವಿಸ್ ಪೀರಿಯಡ್ ಇನ್ನೂ 3 months 2 months ಕೊಡಬೇಕು ಅನ್ನೋದಿತ್ತು ಅಂದರೆ KPCLಗೆ ನಾಳೆ ಹೋಗಿ ರಿಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್ ಈ ಥರ ನಮ್ಮದು ಇನ್ನೂ ಕಂಪ್ನಿಯಲ್ಲಿ ರಿಲೀವ್ ಮಾಡಿಲ್ಲ, ಸೊ ಹಾಗಾಗಿ ಇನ್ನೂ 1 month ಸರ್ವಿಸ್ ಕೊಡೋದಿದೆ, ಸೊ ಕೊಟ್ಬಿಟ್ಟು ಬಂದು ಜಾಯ್ನ್ ಆಗ್ತೀನಿ ಅಂತಂದರೆ ಅವರು ಆಕ್ಸೆಪ್ಟ್ ಮಾಡ್ತಾರೆ. ಸೊ ಆ ಥರ ನೀವು ಪ್ರೊಸೀಡ್ ಆಗಬೇಕಾಗುತ್ತೆ. ಯಾರೆಲ್ಲ ಕಂಪ್ನಿಯಲ್ಲಿ ಮಾಡ್ತಾಯಿದ್ರೆ ಇನ್ನೂ ನಿಮ್ಮದು ರಿಲೀವ್ ಆಗಿಲ್ಲ ಅನ್ನೋರು. ಸೊ ರಿಲೀವ್ ಆಗೋವ್ರಿಗೂ ಸರ್ವಿಸ್ ಕೊಡಬೇಕು ಅನ್ನೋದಿತ್ತಂದರೆ ಅಲ್ಲಿ ನೀವು ಕೆಲಸ ಮಾಡಿಬಿಟ್ಟು ಈ ಕಡೆ ಬಂದು ಜಾಯ್ನ್ ಆಗ್ಬೋದು. KPCLಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಷ್ಟೇ. ಸೊ ಇದು ಕೆಲಸ ಮಾಡುವಂಥವರ ಪ್ರಶ್ನೆ ಆಗಿತ್ತು. ಆ ಒಂದು ಪ್ರಶ್ನೆಗೆ ಉತ್ತರ ಇದಾಗಿರುತ್ತೆ. ಸೊ ಹಾಗಾಗಿ ನಂತರ ಇನ್ನೂ ಕೆಲವು ಆಸ್ಪಿರೆಂಟ್ಸಿನ ಪ್ರಶ್ನೆ ಇದೆ. KPCLನ ಹೊಸ ನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಆಗುತ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಕೇಳ್ತಾರೆ. ನೋಡಿ ಆಸ್ಪಿರೆಂಟ್ಸ್, KPCL ಒಂದು ಗೌರ್ಮೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಿರೋಂಥದ್ದಾಗಿರೋ ಕಾರಣದಿಂದ ರಿಟೈರ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ರಿಟೈರ್ಡ್ ಆಗಿದ ನಂತರ ವೇಕೆನ್ಸೀಸು ಕ್ರಿಯೇಟ್ ಆಗುತ್ತೆ. ಈಗಾಗಲೇ ಈ ಒಂದು ಶಾರ್ಟೇಜ್ನ ಫಿಲ್ ಮಾಡೋದಕ್ಕೆ 622 ವೇಕೆನ್ಸೀಸ್ನ ಫಿಲ್ ಮಾಡ್ಕೊಂಡಿರ್ತಾರೆ. ಇನ್ನೂ ವೇಕೆನ್ಸೀಸ್ ಇರೋ ಕಾರಣದಿಂದ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ ಆಗೇ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ಒಂದು ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ. KPTCL ಮತ್ತು KPCL ಆಸ್ಪಿರೆಂಟ್ಸು ಫಾರ್ ಎಕ್ಸಾಂಪಲ್ EEE ಡಿಪಾರ್ಟ್ಮೆಂಟ್ನವರಾಗಿರ್ಬೋದು, EC ಅವರಾಗಿರ್ಬೋದು, ಹಾಗೂ ಮೆಕ್ಯಾನಿಕಲ್ ಅವರಾಗಿರ್ಬೋದು, ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು. ಸೊ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ಎಲೆಕ್ಟ್ರಿಕಲು, ಸಿವಿಲ್ಗೆ 2 ನೋಟಿಫಿಕೇಷನ್ಸ್ ಮುಂದಿನ ದಿನಗಳಲ್ಲಿದೆ. KPTCL ಲೆಕ್ಚರರ್ ಪೋಸ್ಟುದು, ಅದಾಗಿ ನಂತರ ಇದೇ KPCL ನೋಟಿಫಿಕೇಷನು, ಹಾಗೂ KPSCಯಲ್ಲಿ ಕೆಲವು ಪೋಸ್ಟ್ಗಳು ವೇಕೆನ್ಸೀಸ್ ಇದ್ದಾವೆ. ಸೊ ಈ 4 ಡಿಪಾರ್ಟ್ಮೆಂಟಿಂದ ನಿಮಗೆ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಪ್ರಿಪೇರ್ ಆಗಿ ಯಾರು EEE ಡಿಪಾರ್ಟ್ಮೆಂಟ್ ಅವರು ಮತ್ತು ಸಿವಿಲ್ ಅವರು. ಅದಾಗಿ ನಂತರ ಮೆಕ್ಯಾನಿಕಲ್ ನೋಡಿ, ಮೆಕ್ಯಾನಿಕಲ್ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸು KEA ಕಡೆಯಿಂದ ಹಾಗೂ KPSC ಕಡೆಯಿಂದ ನೋಟಿಫಿಕೇಷನ್ಸ್ ಇರುತ್ತೆ.
ಸೊ ಹಾಗಾಗಿ ಪ್ರಿಪೇರ್ ಆಗಿ. KPSCಯಿಂದ ಲೆಕ್ಚರರ್ ಪೋಸ್ಟಿನ ನೋಟಿಫಿಕೇಷನ್ ಈಗಾಗಲೇ ನಾನು ಇದ್ರ ಮೇಲೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಅದಾಗಿ ನಂತರ KPCL ನೋಟಿಫಿಕೇಷನ್ ಕೂಡ ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಇರುತ್ತೆ. ಅದಾಗಿ ನಂತರ ಇದು ಬಿಟ್ಟರೆ ಇನ್ನು KEAದಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ಸಿನ ನೋಟಿಫಿಕೇಷನ್ ಬರುತ್ತೆ. ಹಾಗೂ KPSCನಲ್ಲೂ ಕೂಡ ಬೇರೆ ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಫಾರ್ ಎಕ್ಸಾಂಪಲ್ RDPR ಇರ್ಬೋದು, ಹಾಗೂ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಿಂದ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಕೆಲವೊಂದು ವೇಕೆನ್ಸೀಸ್ ಬರುತ್ತೆ. ಸೊ ಹಾಗಾಗಿ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಈ ಒಂದು ನೋಟಿಫಿಕೇಷನ್ಸಲ್ಲಿ ನಿಮ್ಮ ಹೆಸರನ್ನ ನೀವು ಕಾಣ್ಬೋದು. ಅದಾಗಿ ನಂತರ EC ಆಸ್ಪಿರೆಂಟ್ಸು ನಮ್ಮ ರಾಜ್ಯದಲ್ಲಿ ECಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಅಂದರೆ ನಮ್ಮ ಬೆಂಗಳೂರು ಮೆಟ್ರೋದಾಗಿರುತ್ತೆ. ಈ ಒಂದು ಬೆಂಗಳೂರು ಮೆಟ್ರೋ ಈ ನೋಟಿಫಿಕೇಷನ್ ಕೂಡ ಇಲ್ಲೂ ಒಂದು ನೋಟಿಫಿಕೇಷನ್ ಪೆಂಡಿಂಗ್ ಇರುತ್ತೆ. ಸೊ ಈ ನೋಟಿಫಿಕೇಷನು ಅರೌಂಡ್ 200 ವೇಕೆನ್ಸಿ ಸಮಥಿಂಗ್ ಇರೋ ಕಾರಣದಿಂದ ಇಲ್ಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ. ಸೊ ಈ ಒಂದು ನೋಟಿಫಿಕೇಷನ್ಗೆ EC ಅವರು, ಎಲೆಕ್ಟ್ರಿಕಲ್ ಅವರು, ಮೆಕ್ಯಾನಿಕಲ್ ಅವರು ಎಲಿಜಿಬಲ್ ಇರೋ ಕಾರಣದ ಈ ಒಂದು ನೋಟಿಫಿಕೇಷನು ಈ 3 ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಇಷ್ಟು ನೋಟಿಫಿಕೇಷನ್ಸು ನಮ್ಮ ರಾಜ್ಯದಿಂದ ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಆಗಿರುತ್ತೆ. ಇದು ಬಿಟ್ಟು ಇನ್ನು ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಯಾವ್ದಾದ್ರು ಬರ್ಬೋದು ಅಂದರೆ ನೋಡಿ, BEL ನೋಟಿಫಿಕೇಷನು, ಪ್ರೊವಿಷನರಿ ಇಂಜಿನಿಯರು, ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿ ಈ ನೋಟಿಫಿಕೇಷನ್ಸ್ ಇರುತ್ತೆ BEL ಕಡೆಯಿಂದ. ನೆಕ್ಸ್ಟು BEML ನೋಟಿಫಿಕೇಷನ್ ಕೂಡ ಇರುತ್ತೆ. ಅದಾಗಿ ನಂತರ ಮೂರನೇದು ರೈಲ್ವೆ RRB JE ನೋಟಿಫಿಕೇಷನ್ ಇರುತ್ತೆ. RRB JE ನೋಟಿಫಿಕೇಷನ್ ಪ್ರತಿ ವರ್ಷ ಬರ್ತಿದೆ ಈಗ. ನಾಲ್ಕನೇದು SSC JE ನೋಟಿಫಿಕೇಷನ್ ಕೂಡ ಇದೆ. ಸೊ ಈ ಒಂದು SSC JE ನೋಟಿಫಿಕೇಷನ್ಗೆ BE ಅವರು ಹಾಗೂ ಡಿಪ್ಲೊಮೋದವರು ಇಬ್ಬರು ಎಲಿಜಿಬಲ್ ಇರ್ತಾರೆ. ಇದು ಬಿಟ್ಟು ಇನ್ನೂ ನೋಟಿಫಿಕೇಷನ್ಸು ನಮ್ಮ ರಾಜ್ಯದಲ್ಲಿ ಸಾಕಷ್ಟು, ನಮ್ಮ ರಾಜ್ಯದಲ್ಲಿ ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಇರೋ ಕಾರಣದ ಟೆಕ್ನಿಕಲ್ ನೋಟಿಫಿಕೇಷನ್ಸು ಇನ್ನೂ ಇದ್ದಾವೆ. ಚೆನ್ನಾಗಿ ಪ್ರಿಪೇರ್ ಆದರೆ ಯಾವುದಾದ್ರೂ ಒಂದು ಟೆಕ್ನಿಕಲ್ ಸೆಕ್ಟರಲ್ಲಿ ನೀವು ಜಾಯ್ನಿಂಗ್ ಆಗ್ತೀರಾ, ಶಾರ್ಟ್ ಲಿಸ್ಟ್ ಆಗಿಬಿಟ್ಟು ಜಾಯ್ನ್ ಆಗ್ಬೋದು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಸೀರಿಯಸ್ಸಾಗಿ ಪ್ರಿಪೇರ್ ಆದರೆ ಇವತ್ತಿಲ್ಲ ನಾಳೆ ನಿಮ್ಮದು ಜಾಬ್ ಇದ್ದೇ ಇರುತ್ತೆ. ಇನ್ನು ಈಗ ಕೆಲವು ಆಸ್ಪಿರೆಂಟ್ಸು ಈ ಒಂದು ಟೆಕ್ನಿಕಲ್ ಎಕ್ಸಾಮ್ಸ್, ಮುಂದೆ ಬರುವಂಥ ಟೆಕ್ನಿಕಲ್ ಎಕ್ಸಾಮ್ಸಿನ ಒಂದು ಫಾರ್ಮೆಟ್ ಬಗ್ಗೆ ಕೇಳ್ತಾರೆ. ನೋಡಿ, ನನಗೆ ಗೊತ್ತಿರೋಂತೆ KEA ಆಗಿರ್ಬೋದು, KPSC ಆಗಿರ್ಬೋದು, ಇವರ ಒಂದು ಎಕ್ಸಾಮಿನೇಷನ್ ಪ್ಯಾಟ್ರನ್ನ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನ ಬದಲಾವಣೆ ಮಾಡಬೇಕನ್ನೋ ಡಿಸ್ಕಷನು ನಡೀತಿದೆ. ಏನು ಸರ್ ಈ ಬದಲಾವಣೆ ಅಂದರೆ, ಪೇಪರ್ 1, ಪೇಪರ್ 2 ಅನ್ನೋ ಪ್ಯಾಟ್ರನ್ನು, ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಟೆಕ್ನಿಕಲ್ ಪೇಪರು. ಸೊ ಆ ಒಂದು ಕಾರಣದಿಂದ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಬರೀ ಟೆಕ್ನಿಕಲ್ ಪ್ರಿಪೇರ್ ಆದರೆ ಸಾಕು ಅಂತ ಅನ್ನೋ ಯೋಚನೆದಲ್ಲಿದ್ದೀರಲ್ಲ, ಸ್ವಲ್ಪ ಹೊರಗಡೆ ಬನ್ನಿ. ಏನಕ್ಕಂದರೆ ಮುಂದಿನ ದಿನಗಳಲ್ಲಿ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ನಾನ್ ಟೆಕ್ನಿಕಲ್ ಪೇಪರ್ ಕೂಡ ಇರುವ ಸಾಧ್ಯತೆಗಳು ಭಾಳ ಇರೋ ಕಾರಣದಿಂದ ಈಗಲಿಂದನೇ ನಾನ್ ಟೆಕ್ನಿಕಲ್ನು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಆಗ ನಿಮಗೇನಾಗುತ್ತೆ, ನಾನ್ ಟೆಕ್ನಿಕಲ್ಲು ಸ್ಕೋರ್ ಆಗುತ್ತೆ, ಟೆಕ್ನಿಕಲ್ಲು ಸ್ಕೋರ್ ಆಗುತ್ತೆ. ಹಾಗಾಗಿ ಓವರ್ ಆಲ್ ಸ್ಕೋರ್ ಗುಡ್ ಸ್ಕೋರ್ ಆಗುತ್ತೆ, ನಿಮ್ಮ ಶಾರ್ಟ್ ಲಿಸ್ಟು ಕನ್ಫರ್ಮ್ ಆಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ನ ಒಂದು ಪ್ಯಾಟ್ರನ್ ಈ ಥರ ಇರ್ಬೋದು. ಹಾಗಾಗಿ ಟೆಕ್ನಿಕಲ್ಲು ನಾನ್ ಟೆಕ್ನಿಕಲ್ ಈಗಲಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಮೊದಲು ಲೈಕ್ ಮಾಡಿ. ಯಾರೆಲ್ಲ ಪ್ರಶ್ನೆಗಳನ್ನ ಕೇಳಿದಿರಿ ಕಮೆಂಟ್ ಬಾಕ್ಸಲ್ಲಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ, ಆ ಉತ್ತರದಿಂದ ನೀವು ಸಂತೃಪ್ತರಿದ್ದರೆ, ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಏನಾದರೂ ಪ್ರಶ್ನೆಗಳು ಕೇಳಿದಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಕ್ವಶನ್ನ ಕ್ಲಾರಿಫೈ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಸೊ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ನಿಮಗೆ ಕೊನೆಯದಾಗಿ ಹಾಗೂ ಹೃತ್ಪೂರ್ವಕ ಒಂದು ಧನ್ಯವಾದಗಳು ನನ್ನ ಕಡೆಯಿಂದ. ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಕೊನೆಯದಾಗಿ ಅಂತಿಮವಾಗಿ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದು ಜಾಯ್ನಿಂಗ್ ಡೇಟ್ಗೆ ನಿಯರೆಸ್ಟ್ ಪಾಯಿಂಟಲ್ಲಿ ಇದ್ದೀರಾ. ಸೊ ಇದು ನಿಮ್ಮ ಹಾರ್ಡ್ ವರ್ಕಿಂದನೇ ಸಾಧ್ಯ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿರೋ ಇವ್ರನ್ನ ನೋಡಿಕೊಂಡು ಇನ್ಸ್ಪಿರೇಷನ್ ತೊಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ, ಮುಂದಿನ ದಿನಗಳಲ್ಲೂ ನೀವು ಇದೇ ಥರನೇ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬಿನ ಅಪಾಯಿಂಟ್ಮೆಂಟ್ ಲೆಟರ್ನ ತೊಗೊಂಡು ನಿಮ್ಮ ಲೈಫ್ನ ನೀವು ಸೆಟಲ್ ಮಾಡ್ಕೊಳ್ಬೇಕನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಇಷ್ಟನ್ನ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.